ನಮಸ್ಕಾರ, T9 ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿಯ ಹಳೆಯ ಕೋರ್ಟ್ ಬಳಿ ಇರುವ ಶ್ರೀ ಸಾಯಿ ಮಂದಿರದಲ್ಲಿ ಅವ್ಯವಹಾರ ನಡೆಯುತ್ತಿದೆ ಎಂದು ಆರೋಪಿಸಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಶುಕ್ರವಾರ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಮನವಿ ಸಲ್ಲಿಸಿದರು. ಮಧ್ಯಾಹ್ನ 7 ಗಂಟೆಗೆ ಪ್ರತಿಭಟನೆ ನಡೆಸಿದ ಅವರು ಮುಗ್ಧ ಭಕ್ತರ ಭಾವನೆಗಳಿಗೆ ಧಕ್ಕೆಯಾಗದಂತೆ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಸೇರಿದಂತೆ ಹಲವರು ಇಲ್ಲೇ ಉಪಸ್ಥಿತರಿದ್ದರು. ಹುಬ್ಬಳ್ಳಿಯ ಹಳೆ ಕೋರ್ಟ್ ಆವರಣದಲ್ಲಿ ಇರುವಂಥ ಸಾಯಿ ಮಂದಿರ 1985ರಲ್ಲಿ ಸ್ಥಾಪನೆ ಆದಂಥ ಸಾಯಿ ಮಂದಿರ, ಅದಕ್ಕೆ ಸಾಕಷ್ಟು ಜನ ಪರಿಶ್ರಮ ಪಟ್ಟು ಅಭಿವೃದ್ಧಿ ಭಕ್ತಾದಿಗಳಿಗೆ ಅನುಕೂಲವನ್ನು ಮಾಡಿ ಬಹಳಷ್ಟು ಜನ ಮಾಡಿದ್ದಾರೆ. ಅದರಲ್ಲಿ ಡಾಕ್ಟರ್ ಮೋಹನ್ ಕುಮಾರ್ ಅಂಥೇಳಿ ಇವರು ಅಧ್ಯಕ್ಷರಾಗಿದ್ದರು. ಸೊ ಇವರ ನಂತರ ಇವರನ್ನು ಮೋಸದಿಂದ ಹೊರಗೆ ಹಾಕಿ ಅಲ್ಲಿ ಮಹಾದೇವ್ ಮಾಷಾಳ್ ಅಂತನ್ನುವಂಥ ಒಬ್ಬ ಕರಪ್ಟ್ ಬಹಳ ಮೋಸ್ಟ್ ಕ್ರಿಮಿನಲ್ ವ್ಯಕ್ತಿ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಸೊ ಆ ಅಧ್ಯಕ್ಷ ಇವತ್ತು ಲೂಟಿ ಹೊಡಿತಾ ಇದ್ದಾರೆ. ಮಂದಿರದ ಹೆಸರಿನಲ್ಲಿ ಅಕ್ಷರಶಃ ಲೂಟಿ ಹೊಡಿತಾ ಇದ್ದಾರೆ. ಮುಕ್ತ ಭಕ್ತರನ್ನ ಹೆದರಿಸಿ ಬೆದರಿಸಿ ಡೊನೇಷನ್ನು ಮತ್ತು ಬೇರೆ ಬೇರೆ ರೀತಿ ಎಲ್ಲ ಇವತ್ತು ಅವ್ರ ಕಡೆಯಿಂದ ಶೋಷಣೆ ಮಾಡ್ತಾ ಇರುವಂಥ ಕುಕೃತ್ಯದ ವಿರುದ್ಧ ಇವತ್ತು ನಾವು DC ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಟೋಟಲ್ ಆ ಮಂದಿರದ ಆಡಳಿತವನ್ನು ಕೈ ತಗೊಂಡು ಸರ್ಕಾರ ಕಡೆಯಿಂದ ಆಡಳಿತ ಅಧಿಕಾರಿ ನೇಮಕ ಆಗಬೇಕು ಮತ್ತು ಅಲ್ಲಿ ಆಡಿಟಿಂಗ್ ಇರ್ಬೋದು, ಡೊನೇಷನ್ ಇರ್ಬೋದು, ಬಂಗಾರ ಬೆಳ್ಳಿ ಬೇಕಾದಷ್ಟು ರೀತಿ ಬಂದಿದೆ. ಸೊ ಅದನ್ನು ಎಲ್ಲವನ್ನೂ ಕೂಡ ಅಲ್ಲಿ ದಾಖಲೆ ಇಲ್ಲದೆ ಎಲ್ಲ ಮನೆಗೆ ಹೋಗಿದೆ. ಆಡಿಟಿಂಗ್ ಪ್ರಕಾರ ಬಯಲಾದ ಪ್ರಕಾರ ಮೂರು ವರ್ಷಕ್ಕೇ ಅದರದ್ದು ಕಾನೂನು ಪ್ರಕಾರ ಅವ್ರು ಮಾಡ್ಕೊಂಡಿದ್ದಾರೆ. ಆದರೆ ಯಾವುದೇ 3 ವರ್ಷ ಅಲ್ಲ, ಇವತ್ತು 10 ವರ್ಷ ಆಯಿತು ಅವರ ಅಧ್ಯಕ್ಷರಾಗಿ. ಇವತ್ತು ವ್ಯವಸ್ಥಿತವಾಗಿ ಗೂಂಡಾಗಿರಿ ಮಾಡಿ ಹೆದರಿಸಿ ಬೆದರಿಸಿ ಇವತ್ತೆಲ್ಲ ರೀತಿಯ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ MLA MP ಮಿನಿಸ್ಟರ್ಗಳದ್ದು ಮತ್ತು ದೊಡ್ಡ ದೊಡ್ಡ ಆಫೀಸರ್ಗಳನ್ನು ಬುಟ್ಟಿ ಹಾಕೊಂಡು ಅವರ ಮೂಲಕ ಇವತ್ತು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ವೃದ್ಧಾಶ್ರಮ ಮಾಡಿ ಇವತ್ತು ಕೋಟಿಗಟ್ಟಲೆ ಹಣವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ಟೀ ಮಾರಾಟ ಮಾಡ್ತಾ ಇರುವಂಥ ವ್ಯಕ್ತಿ ಇವತ್ತು ಕೋಟ್ಯಾಧಿಪತಿ. 3 ಅಂತಸ್ತಿನ ಸುಮಾರು 8 ಕೋಟಿಯ ಬಿಲ್ಡಿಂಗ್ ಕಟ್ಟಿದ್ದಾರೆ ಮತ್ತು ಬೇಕಾದಷ್ಟು ಅವರು ಅವ್ಯವಹಾರಗಳಲ್ಲಿ ಬೆಂಚ್ ಕಾರ್ನಲ್ಲಿ ಇವತ್ತು ಓಡಾಡ್ತಾನೆ. ಅನೈತಿಕತೆ ಕೂಡ ಅಲ್ಲಿ ಆ ಮಂದಿರದ ಒಳಗಡೆನೆ ಇವತ್ತು ಮಹಿಳೆಯರನ್ನ ಶೋಷಣೆ ಮಾಡಿ ರೇಪ್ ಮಾಡಿದ್ದು ಕೂಡ ಉದಾಹರಣೆ ಇದೆ. ಅದಕ್ಕೆ ದಾಖಲೆ ಕೂಡ ಇದೆ. ಅದನ್ನು ಕೇಸ್ ಹಾಕಿ ಇವತ್ತು ಅವನು ಯಾರು ರೇಪ್ ಮಾಡಿದ್ದ ಅವನು ಜೈಲೊಳಗಡಿದ್ದಾನೆ, ಶಿಕ್ಷೆ ಆಗಿದೆ. ಸೊ ಇದೆಲ್ಲವನ್ನೂ ಕೂಡ ಈಗ ಸರ್ಕಾರ ಕೂಡಲೇ ಗಮನಿಸಿ ಮಂದಿರದ ಪಾವಿತ್ರ್ಯತೆ ಉಳಿಸಬೇಕು. ಮಂದಿರಕ್ಕೆ ಬರುವಂಥ ಮುಗ್ಧ ಭಕ್ತರನ್ನು ಇವತ್ತು ಕಾಪಾಡಿಕೊಳ್ಬೇಕಾಗಿದೆ. ಸೊ ಆ ದೃಷ್ಟಿಯಿಂದ ನಾನು ಈ ವಿಷಯವನ್ನು DC ಅವರಿಗೆ ಹೇಳೋಣ ಬಂದಿದ್ದೆ.